ಈಗ ಶಿವಮೊಗ್ಗದಿಂದ ಪೂರ್ಣಿಮಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪೂರ್ಣಿಮಾ ಅವರೇ. ನಮಸ್ತೆ ರೀ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗ ಸೊಸೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಮಗನ ಬಗ್ಗೆನಾ ಸೊಸೆ ಬಗ್ಗೆನಾ ಅಥವಾ ಇಬ್ರು ಬಗ್ಗೆ? ಇಬ್ರು ಬಗ್ಗೆ. ಇಬ್ರದ್ದು ಡೇಟ್ ಆಫ್ ಬರ್ತ್ ತಗೊಂಡು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಹೇಳೋದು ಕಷ್ಟ ಆಗುತ್ತೆ. ನೀವು ಒಂದು ಕೆಲಸ ಮಾಡಿ, ಜಾತಕ ಫಲ ಕಾರ್ಯಕ್ರಮಕ್ಕೆ ಇಬ್ರದ್ದು ಡೇಟ್ ಆಫ್ ಬರ್ತ್ ನ ಕಳಿಸಿ. ಈಗ ಯಾವ್ದಾದ್ರು ಒಬ್ಬರ ಬಗ್ಗೆ ಯಾರ ಬಗ್ಗೆ? ಮಗಂದು. ಮಗಂದ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 92/4/23. 23/4/93. 92. ಟೈಮು? ಟೈಮು 4:15 ಮೇಡಮ್ ರೀ. ಸಂಜೆನಾ ಅಥವಾ ಬೆಳಗಿನ ಜಾವ? ಬೆಳಗ್ಗೆ. ಸಂಜೆ. ಓಕೆ, ಮಾತಾಡಿ. ಶಾಸ್ತ್ರಿಗಳ ಹತ್ರ ಏನು ಪ್ರಶ್ನೆ ಕೇಳಬೇಕು? ಪೂರ್ಣಿಮಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಕೋಟಿ ನಮನಗಳ ನಿಮಗೆ. ಸರ್, ನಾನು 8 ವರ್ಷದಿಂದ ನೋಡ್ತಾ ಇದ್ದೀನಿ ಟಿವಿನ. ನೀವ್ ಹೇಳೋ ರಾಶಿ ಭವಿಷ್ಯ ನನ್ನ ರಾಶಿಯಲ್ಲಂತೂ 100% ನಿಜ ಆಗುತ್ತೆ ಸರ್. ನನ್ನ ಮಗಂದು ಆರೋಗ್ಯದ ಬಗ್ಗೆ ಮತ್ತೆ ಅವ್ರ ಗಂಡ ಹೆಂಡತಿ ಹೊಂದಾಣಿಕೆನೆ ಆಗ್ತಾ ಇಲ್ಲ ಸರ್. ನೋಡೋಣ ನೋಡಿ, ಇವರ ನಿಮ್ಮ ಮಗನ ಜಾತಕವನ್ನು ಗಮನಿಸಿದ್ರೆ ಈ ಸಪ್ತಮಾಧಿಪತಿ ವಿವಾಹ ಯಾವ ಭಾವಾಧಿಪತಿ ಇದನ್ನು ಅವನು ವ್ಯಯದಲ್ಲಿದ್ದಾನೆ. ಹಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಅವರಿಂದ ದೂರ ಇರತಕ್ಕಂಥದ್ದು, ಹತ್ತಿರ ಏನು ಸಮಾಧಾನ ಇಲ್ಲದೆ ಹೋಗ್ತಕ್ಕಂಥದ್ದು, ಆತ್ಮೀಯತೆ ಕಳೆದು ಹೋಗ್ತಕ್ಕಂಥದ್ದು, ಈ ರೀತಿಯ ಒಂದು ಲಕ್ಷಣ ಇದು. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ರಾಹು ದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಶನಿ ಭುಕ್ತಿ ನಡೀತಾ ಇದೆ. ನೋಡಿ, ಇವರಿಬ್ಬರ ಬಾಂಧವ್ಯ ಸರಿ ಹೋಗಲಿಕ್ಕೆ ಒಂದು ಪರಿಹಾರ ತುಂಬ ಸರಳವಾದದ್ದು. ಹತ್ತಿರದಲ್ಲಿ ಯಾವುದಾದ್ರು ರಾಮ ಮಂದಿರ ಅಥವಾ ಆಂಜನೇಯ ಸನ್ನಿಧಾನ ಇದ್ದರೆ ಅಲ್ಲಿ ಹೋಗಿ ಸುಂದರಕಾಂಡ ಪಾರಾಯಣ ಮಾಡಿಸಿ. ಇದು ತುಂಬ ಸಹಾಯವಾಗುತ್ತೆ. ಅವರಿಬ್ಬರಲ್ಲಿ ಮತ್ತೆ ಮೈತ್ರಿ ಅಂದರೆ ಪ್ರೀತಿ ಇದು ಮೊಳೆಯುತ್ತೆ, ಚೆನ್ನಾಗಿರ್ತಾರೆ. ಆತಂಕ ಮಾಡ್ಕೋಬೇಡಿ. ಸುಂದರಕಾಂಡ ಪಾರಾಯಣದಿಂದ ಸರಿ ಹೋಗುತ್ತೆ ಅವರಿಬ್ಬರ ಬಾಂಧವ್ಯ, ಯೋಚನೆ ಮಾಡಬೇಡಿ. ಈಗ ಶನಿ ಪಂಚಮದಲ್ಲಿದ್ದಾನೆ. ಇವರ ಜಾತಕದಲ್ಲಿ ಗಮನಿಸ್ಕೊಂಡ್ರೆ ಆಂಜನೇಯನ ಸ್ತುತಿ ನಾನೀಗ ಹೇಳಿದೆ, ಇದರಿಂದ ಅವರ ಬುದ್ಧಿಯೂ ಸರಿ ಹೋಗುತ್ತೆ, ಹೊಂದಾಣಿಕೆ ಆಗುತ್ತೆ. ಆತಂಕ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಸುಂದರಕಾಂಡ ಪಾರಾಯಣ ಮಾಡಿಸಿ. ಓಕೆ, ಇನ್ನು ಬೆಂಗಳೂರಿನಿಂದ ಪಾರ್ವತಿ ಕರೆ ಮಾಡಿದ್ದಾರೆ. ನಮಸ್ತೆ ಪಾರ್ವತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 4/3/1995. 10:30 ಬೆಳಿಗ್ಗೆ. ಹೌದು. ಓಕೆ, ಏನು ಪ್ರಶ್ನೆ ಕೇಳಬೇಕಿತ್ತು? ಅವಳ ಮದುವೆ ಬಗ್ಗೆ ಮಾತಾಡಿ ಶಾಸ್ತ್ರಿಗಳ ಹತ್ರ. ಪಾರ್ವತಿ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಮದುವೆ ಬಗ್ಗೆ? ಹೌದು, ನಮ್ಮ ಮಗಳದು ಅದೇ ಲವ್ ಮ್ಯಾರೇಜ್ ಮಾಡಿದ್ರೆ ಒಳ್ಳೇದು, ಅರೇಂಜ್ ಅಂತ ಕನ್ಫ್ಯೂಸ್ ಆಗಿದೆ ಸರ್. ಅಂತೂ ವಿವಾಹ ಆಗಲಿ ಅಂತ ಅಪೇಕ್ಷೆ ಇರಲಿ ಅಲ್ವಾ? ಈಗ ವಿವಾಹದ ಅಧಿಪತಿ ಶುಕ್ರ ಚೆನ್ನಾಗಿದ್ದಾನೆ, ಒಳ್ಳೆಯ ಕ್ಷೇತ್ರದಲ್ಲಿ ಮಿತ್ರನ ಜೊತೆಗಿರತಕ್ಕಂಥದ್ದು, ಇದೆಲ್ಲ ಒಳ್ಳೆಯದು. ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು ಸ್ವಲ್ಪ ವಿವಾಹಕ್ಕೆ ತೊಂದರೆಯನ್ನೂ ಮಾಡುತ್ತೆ. ಹೀಗಾಗಿ ರಾಹು ಆ ಒಂದು ದೋಷ ನಿವಾರಣೆ ಮಾಡಬೇಕಾಗುತ್ತೆ. ಹೀಗಾಗಿ ರಾಹು ಗ್ರಹ ಶಾಂತಿ ಮಾಡಿಸಿ ವಿವಾಹ ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು. ಪ್ರಸ್ತುತ ಇವರಿಗೆ ಶುಕ್ರದಶೆಯಲ್ಲಿ ಗುರುಭಕ್ತಿ ಕಳೆದು ಈಗ ಶನಿಶ್ಚರ ಪ್ರಾರಂಭವಾಗಿದೆ. ಈಗ ನೋಡಿ, ಇದೇ ಜೂನ್ ನಂತರದಲ್ಲಿ ಅವಕಾಶ ಇದೆ. ಮೇ ನಂತರದಲ್ಲೇ, ಜೂನ್ ಪ್ರಾರಂಭದಿಂದಲೇ ಮದುವೆಗಂತೂ ಅವಕಾಶ ಇದೆ. ಅವರು ಇಚ್ಛಾ ವಿವಾಹವೋ ಅಥವಾ ಎಲ್ಲರ ಅರೇಂಜ್ ಆ ರೀತಿಯಲ್ಲಿ ನೀವು ಸಮ್ಮತಿಯ ವಿವಾಹ ಯಾವುದೂ ಆಗಬಹುದು, ಅದೇನು ತೊಂದರೆ ಇಲ್ಲ. ಆದರೆ ವಿವಾಹ ಕೂಡಿ ಬರಬೇಕು, ಅದಕ್ಕೆ ಅವಕಾಶ ಈಗ ಜೂನಿಂದ ಉಂಟಾಗುತ್ತೆ. ಆ ಮುಂಚೆ ನೀವು ರಾಹುಗ್ರಹ ಶಾಂತಿ ಒಂದು ಮಾಡಿಸಿ, ಅವ್ರ ಮುಂದಿನ ಜೀವನ ಚೆನ್ನಾಗಿರಲಿ ಅನ್ನೋ ಕಾರಣದಿಂದಾಗಿ. ಅದು ನಂತರದಲ್ಲಿ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಇನ್ನು ಬೆಂಗಳೂರಿನಿಂದ ಜನಾರ್ದನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಜನಾರ್ದನ್ ಅವರೇ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಸರ್. 10th December 1980. 10/12/80. ಹೌದು, 80. ಟೈಮ್ ರಾತ್ರಿ 10 ಗಂಟೆ. ರಾತ್ರಿ 10 ಗಂಟೆ. ಏನು ಪ್ರಶ್ನೆ ಕೇಳಬೇಕಿತ್ತು? ಮನೆ ಕಟ್ಟೋದ್ರ ಬಗ್ಗೆ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಜನಾರ್ದನ್ ಅವರೇ ನಮಸ್ಕಾರ. ನಮಸ್ಕಾರ. ಮನೆ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಹೌದು. ಚತುರ್ಥಾಧಿಪತಿ ಶುಕ್ರ ನಿಮಗೆ ಮನೆಯ ಅಧಿಪತಿ ಚೆನ್ನಾಗಿದ್ದಾನೆ, ಅವನು ಲಾಭಾಧಿಪತಿಯೂ ಹೌದು. ಹೀಗಾಗಿ ಮನೆ ಕಟ್ತೀರಾ, ಅದರಲ್ಲಿ ಸಂಶಯ ಇಲ್ಲ. ಯಾವಾಗಪ್ಪ ಅಂತಂದರೆ ಕಾಲ ಬರಬೇಕು. ಚತುರ್ಥಾಧಿಪತಿ ಕಾಲ ಬಂಧೂಪಕಾರಂ ಕೃಷಿಕರ್ಮ ಸಿದ್ಧಿಂ ಸ್ತ್ರೀ ಸಂಗಮಂ ವಾಹನ ಲಾಭಮೇತಿ ಕ್ಷೇತ್ರಗೃಹಂ ನೂತನಮರ್ಥಸಿದ್ಧಿಂ ಸ್ಥಾನ ಪ್ರಶಸ್ತಂ ಸುಖೇಶದಾಯೆ ಅಂತ ಒಂದು ಮಾತಿದೆ.
ಆ ಅಧಿಪತಿಯ ಕಾಲ ಬಂದಾಗ ಅಂತ ಅದು ಯಾವಾಗ ಶುರುವಾಗುತ್ತೆ ಅಂದರೆ 2027 ನವೆಂಬರ್ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭ ಆಗುತ್ತೆ. ಆಗ ನಿಮಗೆ ತುಂಬ ಚೆನ್ನಾಗಿದೆ, ಒಳ್ಳೆಯ ಭವ್ಯವಾದ ಅರಮನೆಯನ್ನೇ ಕಟ್ತೀರಾ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.